ದೇವರ ಪೂಜೆಯನ್ನು ಮಾಡುವುದಕ್ಕೆ ಒಂದು ಸಣ್ಣ ಶಂಖದಿಂದ ನೀರನ್ನು ತೆಗೆದುಕೊಂಡು ದೇವರ ಮೇಲೆ ಹಾಕಬೇಕು ಅಂದ್ರೆ ಅದಕ್ಕೊಂದು ಪುಣ್ಯ ಬೇಕು. ಅದನ್ನ ಹಾಕುವುದಕ್ಕೂ ಪುಣ್ಯ ಬೇಕು, ಹಾಕಿದರೆ ಮತ್ತೆ ಅಪಾರವಾದ ಪುಣ್ಯ ಬರುತ್ತೆ. ಹೀಗೆ ಕರ್ಮ ಅಂದ್ರೆ ಹಿಂದೆ ಕರ್ಮ ಮುಂದೆ ಕರ್ಮ. ಶಾಲಿಗ್ರಾಮವನ್ನ ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯ ಸಿಗುವುದಕ್ಕೆ ಪುಣ್ಯ ಬೇಕು. ಆ ಪುಣ್ಯವನ್ನ ಕೊಟ್ಟು ಪುಣ್ಯವನ್ನ ಉಪಯೋಗಿಸಿ ದೇವರು ಪೂಜೆ ಮಾಡಿಸ್ತಾರೆ. ಮಾಡೋದರಿಂದ ಮತ್ತೆ ಅಪಾರವಾದ ಪುಣ್ಯ ಬರುತ್ತದೆ. ಆ ಪುಣ್ಯವನ್ನ ಮತ್ತೆ ರಕ್ಷಣೆ ಮಾಡಿ ಇಡ್ತಾರೆ. ಯದನುಗ್ರಹತಃ ಕರ್ಮ ಯದನುಗ್ರಹತಃ ದ್ರವ್ಯಂ. ಈ ರೀತಿ ಹಿಂದೆ ಒಂದು ಪುಣ್ಯವನ್ನೋ ಪಾಪವನ್ನೋ ನಿಮಿತ್ತ ಮಾಡಿ ಅದಕ್ಕೆ ತಕ್ಕಂತೆ ಕಾರ್ಯವನ್ನ ಈಗ ಮಾಡಿಸ್ತಾನೆ. ಮಾಡಿದ ಕಾರ್ಯದಿಂದ ಮತ್ತೆ ಪುಣ್ಯ ಪಾಪಗಳನ್ನ ಪರಮಾತ್ಮ ಮುಂದೆ ಇವನ ಹೆಸರಿನಲ್ಲಿ ಸುರಕ್ಷಿತವಾಗಿ ಇಡ್ತಾನೆ. ಪುಣ್ಯವನ್ನೂ ಇಡ್ತಾನೆ, ಪಾಪವನ್ನೂ ಇಡ್ತಾನೆ.